ನೋಡಿರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಅಬ್ರಾಮನನ್ನು ಆಶೀರ್ವದಿಸಿ ಅವನ ಸಂಗಡ ಊಟ ಮಾಡಿದ ನಂತರ ಸದೋಮ್ ಪಟ್ಟಣವನ್ನು ದೇವರು ನೋಡ್ತಾ ಇದ್ದಾರೆ. ಆ ಸದೋಮ್ ಪಟ್ಟಣ ಎಲ್ಲ ಪಾಪ ಕೃತ್ಯಗಳಿಂದ ತುಂಬಿ ಹೋಗಿರುತ್ತದೆ. ಆ ಪಟ್ಟಣವನ್ನು ನಾಶ ಮಾಡಬೇಕೆಂದು ಯೆಹೋವನು ಅಂದ್ಕೊಳ್ತಾ ಇದ್ದಾರೆ. ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಆತನು ತನ್ನ ಪುತ್ರ ಪೌತ್ರರಿಗೆ ನೀತಿ ನ್ಯಾಯನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಇದಲ್ಲದೆ ಯೆಹೋವನು ಸದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ವೇನು ಅಂದನು. ಆ ಮನುಷ್ಯರು ಅಲ್ಲಿಂದ ಸದೋಮಿಗೆ ಕಡೆಗೆ ಹೋದರು. ಆದರೆ ಅಬ್ರಾಮನು ಯೆಹೋವನಿಗೆ ಎದುರಾಗಿ ನಿಂತನು. ಆಗ ಅಬ್ರಾಮನ ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯೋ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರು. ಅವರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವೆಯೋ? ಆ ರೀತಿಯಲ್ಲಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ನ್ಯಾಯವನ್ನೇ ನಡೆಸುವವನಲ್ಲವೇ ಎಂದು ಹೇಳಲು, ಯೆಹೋವನು ಸದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದ್ದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುವೆನು ಅಂದನು. ನೋಡಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಬ್ರಾಮನು ನೀತಿವಂತನಾದ್ದರಿಂದ ದೇವರಿಗೆ ಒಂದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. 50 ಜನ ಒಳ್ಳೆಯವರಿದ್ರೂ ಇಡೀ ಪಟ್ಟಣನೇ ಆ ಕೆಟ್ಟವ್ರ ಜೊತೆ ಒಳ್ಳೆಯವ್ರನ್ನೂ ನೀನು ನಾಶ ಮಾಡಬೇಕಾ ಅಂತ ಇದೆಯಾ ದೇವ್ರೆ ಅಂತ ಕೇಳ್ಕೊತಾ ಇದ್ದಾನೆ. ನೋಡ್ರಿ, ಎಷ್ಟು ಒಂದು ಅಬ್ರಾಮನಿಗೆ ಒಂದು ಒಳ್ಳೆಯವರ ಮೇಲೆ ನೀತಿವಂತರ ಮೇಲೆ ಕಾಳಜಿ ಇದೆ. ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡಬೇಕು ಅಂತಿದೆಯಾ ದೇವ್ರೆ ಅಂತ ಕೇಳ್ಕೊತಾ ಇದ್ದಾನೆ ದೇವ್ರೆ. ಅದಕ್ಕೆ ಅಬ್ರಾಮನು, ಇಗೋ, ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ಮಂದಿ ನೀತಿವಂತರಿಗೆ 5 ಮಂದಿ ಕಡಿಮೆಯಾದರೂ 5 ಮಂದಿ ಕಡಿಮೆಯಾದದ್ದಕ್ಕೆ ಪಟ್ಟಣವೆಲ್ಲ ನಾಶ ಮಾಡುವೆ ಎಂದು ಹೇಳಲು, ಯೆಹೋವನು ಅಲ್ಲಿ 45 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಇಲ್ಲಿ ಅಬ್ರಾಮನು ಹೇಳ್ತಾ ಇದ್ದಾನೆ, ನಾವು ಮಣ್ಣು ಬೂದಿಗಳು, ನಾವು ಹೇಗೆ ದೇವರ ಸಂಗಡ ನಾವು ಒಂದು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ? ಆದರೂ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, 45 ಜನ ನೀತಿವಂತರಿದ್ದರು, ಆ ಪಟ್ಟಣ ನುಗ್ಗಿಸ್ತೀಯ ಸ್ವಾಮಿ ದೇವರೇ ಅಂತ ಇಲ್ಲಿ ದೇವರಿಗೆ ತನ್ನ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ದೇವರು 45 ಜನ ಇದ್ರೂ ನಾನು ಪಟ್ಟಣನ ನಾಶ ಮಾಡಲ್ಲ ಅಂತ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಅಬ್ರಾಮನು ದೇವರ ಸಂಗಡ ಮಾತಾಡುತ್ತಾ ಕೊನೆಯದಾಗಿ ಒಂದು ವೇಳೆ 10 ಮಂದಿ ಸಿಕ್ಕರು ಎನ್ನಲು
ಆತನು 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಯೆಹೋವನು ಅಬ್ರಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು. ಅಬ್ರಾಮನು ತನ್ನ ಸ್ಥಳಕ್ಕೆ ಹಿಂದಿರುಗಿದನು. ನೋಡ್ರಿ, ದೇವರು 10 ಮಂದಿ ಇದ್ರೂ ಆ ಪಟ್ಟಣನ ಉಳಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ.